RSS ಪಥ ಸಂಚಲನಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಆದ್ರೆ ಈಗ ಷರತ್ತುಬದ್ಧ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅನುಮತಿಯನ್ನ ಕೊಡಲಾಗಿದೆ. ನಾಳೆ ಕೆಂಬಾವಿಯಲ್ಲಿ ನಡೆಯುವಂತ RSS ಪಥ ಸಂಚಲನ ಜಿಲ್ಲಾಡಳಿತದಿಂದ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಸುರಪುರ ತಾಲೂಕು ಆಡಳಿತದ ಶಾಂತಿ ಸಭೆ ವರದಿ ಪರಿಶೀಲಿಸಿ ಅನುಮತಿಯನ್ನ ಕೊಡಲಾಗಿದೆ. ಯಾದಗಿರಿ ಡಿಸಿ ಹರ್ಷಲ್ ಬೋಯರ್ ಅವರಿಂದ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಕೆಂಬಾವಿ ಪುರಸಭೆ ಮುಂಭಾಗದಿಂದ ಆರಂಭವಾಗಲಿರುವಂತಹ ಪಥ ಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ RSS ಪಥ ಸಂಚಲನ ಸಂಚಾರ ಮಾಡುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಯಾದಗಿರಿಯ ಕೆಂಬಾವಿ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತೋ ಇಲ್ವೋ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಕಳೆದ 3-4 ದಿನಗಳ ಬೆಳವಣಿಗೆಯನ್ನು ನೋಡಿದಾಗ ಕೇಸರಿ ಧ್ವಜದ ನಡುವೆ ನೀಲಿ ಧ್ವಜ ಕೂಡ ಹಾರಾಡ್ತಾ ಇತ್ತು. ಇದಕ್ಕೆ ನಾವು ಯಾವುದೇ ರೀತಿಯಾದ ತಕರಾರು ಮಾಡೋದಿಲ್ಲ, ಅದು ಅವರ ಸ್ವಾತಂತ್ರ್ಯ ಅನ್ನುವ ವಿಚಾರವನ್ನ RSSನ ಸ್ಥಳೀಯ ಮುಖಂಡರು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ DSS ಒಂದು ಬೇಡಿಕೆಯನ್ನ ಇಟ್ಟಿತ್ತು, ಇವರು ದಂಡವನ್ನ ಬಿಟ್ಟು ಬರಬೇಕು ಅಂತೇಳಿ. ಆಗ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಪಥ ಸಂಚಲನದ ಮುಖ್ಯ ಭಾಗ ದಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುದು. ಆ ಒಂದು ಕಾಪಿಯನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೆಂಬಾವಿಯಲ್ಲಿ ನಡೆಯುವಂತ RSS ಪೆರೇಡ್ಗೆ ಜಿಲ್ಲಾಡಳಿತದ ವತಿಯಿಂದ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು. ನಾಳೆ ನಡೆಯುವಂತ ಪಥ ಸಂಚಲನ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ RSS ಸಂಘಟನೆಯಿಂದ ದೇಶಾದ್ಯಂತ ಪಥ ಸಂಚಲನ ನಡೀತಾ ಇದೆ. ಆದರೆ ರಾಜ್ಯದಲ್ಲಿ ಒಂದಷ್ಟು ಅಂಕುಶ ಹಾಕುವಂತ ಕೆಲಸಗಳು ಕೂಡ ಮಾಡಲಾಗಿತ್ತು. ಚಿತ್ತಾಪುರದಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಶಾಂತಿ ಸಭೆ ವಿಫಲವಾಗಿತ್ತು. ಮತ್ತೊಮ್ಮೆ ಶಾಂತಿ ಸಭೆಗೆ ಕರೆಯಲಾಗಿದೆ. ಇದರ ನಡುವೆ ಯಾದಗಿರಿಯ ಕೆಂಬಾವಿಯಲ್ಲಿ ನಾಳೆ ಪಥ ಸಂಚಲನಕ್ಕೆ ಅನುಮತಿಯನ್ನ ಜಿಲ್ಲಾಡಳಿತ ಈಗ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಾಳೆ ಪಥ ಸಂಚಲನಕ್ಕೆ ಅನುಮತಿ ಕೊಡಲಾಗಿದೆ. ಷರತ್ತುಬದ್ಧವಾದಂತ ಅನುಮತಿ, ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಆ ಒಂದು ಅನುಮತಿ ಪತ್ರದಲ್ಲಿ? ನಾಗೇಂದ್ರ ಬಾಬು, ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂಥ ಫೈಟ್ಗೆ ಇದೀಗ RSSಗೆ ಈಗಾಗಲೇ ಈ ಒಂದು ಅನುಮತಿ ಸಿಕ್ಕಿರುವಂತಂದ್ರೆ DSS ಮತ್ತು RSS ಎರಡೂ ಕೂಡ ಒಂದೇ ದಿನ ಪಥಸಂಚಲನ ನಡೆಸ್ತೀವಿ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಮಾಡ್ತಾ ಇದ್ವು. ಆದರೆ ಇವತ್ತು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರೇನು RSSಗೆ ಅನುಮತಿಯನ್ನು ನೀಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಈ ಒಂದು ಅನುಮತಿಗೆ 10 ಷರತ್ತುಗಳನ್ನು ವಿಧಿಸಿರುವಂತಂದ್ರೆ RSSನ ಪಥಸಂಚಲನ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತಗಳಾದ್ರೆ, ಹಿಂಸಾಚಾರಗಳು ತಿರುಗಿದ್ರೆ ಅದಕ್ಕೆ ಸಂಘಟನೆ RSSನ ಪ್ರಮುಖರೇ ಹೊಣೆ ಹೊರಬೇಕು. ಜೊತೆಗೆ ಮಾರಕಾಸ್ತ್ರಗಳನ್ನು ಹಿಡಿದು ಈ ಒಂದು RSSನ ಪಥಸಂಚಲನಕ್ಕೆ ಹೋಗುವಂತಿಲ್ಲ. ಜೊತೆಗೆ ನಿಗದಿತ ಮಾರ್ಗವನ್ನಷ್ಟೇ ಮಾತ್ರ ಈ ಒಂದು RSSನ ಪಥಸಂಚಲನಕ್ಕೆ ಬಳಸಬೇಕು. ಜೊತೆಗೆ ಈ ಒಂದು RSSನ ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಧರ್ಮ ಆಗಿರ್ಬೋದು ಮತ್ತೆ ಕೋಮು ದ್ವೇಷವನ್ನು ಹೊರಡಿಸುವಂತಹ ಘೋಷಣೆಗಳನ್ನ ಕೂಗಬಾರದು ಅಂತ ಇನ್ನಿಂತ ಸೇರಿ 10 ಷರತ್ತುಗಳನ್ನ ವಿಧಿಸಿ ಇವತ್ತು ಜಿಲ್ಲಾಧಿಕಾರಿ ಅವರು ಕೂಡ ಈ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂತಂದ್ರೆ ಈಗಾಗಲೇ ಏನು ನಾಳೆ ಅಂದ್ರೆ ಕೆಂಬಾವಿ ಪಟ್ಟಣದ ಪುರಸಭೆ ಆವರಣದಿಂದ ಈ ಒಂದು ಪಥಸಂಚಲನ ಆರಂಭಗೊಂಡು ಆ ನಂತರ ಏನು ಸುಮಾರು ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೂ ಕೂಡ RSSನ ಪಥಸಂಚಲನ ನಡೆಯುತ್ತೆ. ಈ ಒಂದು ಪಥಸಂಚಲನದಲ್ಲಿ ಈಗಾಗಲೇ 100 ಗಣವೇಷಧಾರಿಗಳು ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಏನಂತಂದ್ರೆ ಇವತ್ತು ಈ ಒಂದು ಪಥಸಂಚಲನವನ್ನ ಕೊಟ್ಟಿದ್ದೇ ಆದ್ರೆ, ಅಂದ್ರೆ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದ್ದೇ ಆದ್ರೆ ನಾವು ಕೂಡ ಭೀಮ್ ಪಥಸಂಚಲನ ಮಾಡ್ತೀವಿ ಅಂತೇಳಿ ಮತ್ತೊಂದು ಕಡೆಗೆ DSSನವರು ಕೂಡ ಪಟ್ಟು ಹಿಡಿದಿದ್ರು. ಸದ್ಯ ಈಗ ಈ ಒಂದು ಅನುಮತಿಯ ಆದೇಶ ಹೊರಬಿದ್ದಿರೋದ್ರಿಂದ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತಂದ್ರೆ ಈಗ DSSನವರ ನಡೆ ಹೇಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು. ಯಾಕಂದ್ರೆ ನಿನ್ನೆ ಕೂಡ ಅವರು ಅದೇ ಪ್ರಶ್ನೆ ಆಗಿತ್ತು. ಈಗ RSS ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ. DSSನವರು ಒಂದು ಬೇಡಿಕೆಯನ್ನ ಇಟ್ಟಿದ್ರು, ದಂಡವನ್ನ ಬಿಟ್ಟು ಬರೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ. ಆದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ನಿರ್ಬಂಧ ಜಿಲ್ಲಾಡಳಿತದ ವತಿಯಿಂದ ಬಂದಿಲ್ಲ. ದಂಡವನ್ನ ಹಿಡಿದುಕೊಂಡು ನಾಳೆ ಪಥ ಸಂಚಲನವನ್ನ ಮಾಡ್ತಾರೆ. DSSನವರು ಏನ್ ಮಾಡ್ತಾರೆ? ಖಂಡಿತವಾಗಿಯೂ ಕೂಡ ಈಗ DSSನ ಯಾವೆಲ್ಲ ಒಂದು
ಆ ಷರತ್ತುಗಳನ್ನು ಹಾಕಿತ್ತು. ಆ ಯಾವುದೋ ಷರತ್ತುಗಳನ್ನ ಕೂಡ ಈಗ ಡಿ ಸಿ ಅವರು ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಿ. ಯಾಕಂತಂದ್ರೆ ಆ ದಂಡವನ್ನ ಹಿಡಿದುಕೊಂಡೆ RSS ನವರು ಕೂಡ ನಾಳೆ ಪಥಸಂಚಲನವನ್ನ ಮಾಡಿಸ್ತಾರೆ. ಸದ್ಯ ಈಗ DSS ನವರು ಈಗ ಆ ಷರತ್ತುಗಳನ್ನು ಹಾಕಿದ್ರು. ಈ ಷರತ್ತುಗಳಿಗೆ ಯಾವ ರೀತಿ ಮುಂದೆ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದ್ರು ಇದೇ ಒಂದು DSS ನ ಸಂಘಟನೆಯವರು. ಅಂದ್ರೆ ನಾವು ಕೂಡ ಅದೇ ದಿನ ಒಂದು ಲಾಠಿಯನ್ನು ಹಿಡಿದುಕೊಂಡು ಪಥಸಂಚಲನವನ್ನ ಮಾಡ್ತೀವಿ, ಜೊತೆಗೆ ಆ ಒಂದು ಕೇಸರಿ ಧ್ವಜಗಳ ಮಧ್ಯೆ ನೀಲಿ ಧ್ವಜಗಳನ್ನು ಅಳವಡಿಕೆ ಮಾಡ್ತೀವಿ, ಅಂದ್ರೆ ಇವತ್ತಿನ ಈ ಆದೇಶದ ಮೇಲೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಇದೀಗ ಅವರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನೋದನ್ನ ಈಗಾಗಲೇ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. RSS ಪಥ ಸಂಚಲನಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಆದ್ರೆ ಈಗ ಷರತ್ತುಬದ್ಧ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅನುಮತಿಯನ್ನ ಕೊಡಲಾಗಿದೆ. ನಾಳೆ ಕೆಂಬಾವಿಯಲ್ಲಿ ನಡೆಯುವಂತ RSS ಪಥ ಸಂಚಲನ ಜಿಲ್ಲಾಡಳಿತದಿಂದ ಷರತ್ತುಬದ್ಧ ಅನುಮತಿ ಸಿಕ್ಕಿದೆ. ಸುರಪುರ ತಾಲೂಕು ಆಡಳಿತದ ಶಾಂತಿ ಸಭೆ ವರದಿ ಪರಿಶೀಲಿಸಿ ಅನುಮತಿಯನ್ನ ಕೊಡಲಾಗಿದೆ. ಯಾದಗಿರಿ ಡಿಸಿ ಹರ್ಷಲ್ ಬೋಯರ್ ಅವರಿಂದ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಕೆಂಬಾವಿ ಪುರಸಭೆ ಮುಂಭಾಗದಿಂದ ಆರಂಭವಾಗಲಿರುವಂತಹ ಪಥ ಸಂಚಲನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ RSS ಪಥ ಸಂಚಲನ ಸಂಚಾರ ಮಾಡುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಯಾದಗಿರಿಯ ಕೆಂಬಾವಿ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತೋ ಇಲ್ವೋ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಕಳೆದ 3-4 ದಿನಗಳ ಬೆಳವಣಿಗೆಯನ್ನು ನೋಡಿದಾಗ ಕೇಸರಿ ಧ್ವಜದ ನಡುವೆ ನೀಲಿ ಧ್ವಜ ಕೂಡ ಹಾರಾಡ್ತಾ ಇತ್ತು. ಇದಕ್ಕೆ ನಾವು ಯಾವುದೇ ರೀತಿಯಾದ ತಕರಾರು ಮಾಡೋದಿಲ್ಲ, ಅದು ಅವರ ಸ್ವಾತಂತ್ರ್ಯ ಅನ್ನುವ ವಿಚಾರವನ್ನ RSS ನ ಸ್ಥಳೀಯ ಮುಖಂಡರು ಪ್ರಸ್ತಾಪವನ್ನ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ DSS ಒಂದು ಬೇಡಿಕೆಯನ್ನು ಇಟ್ಟಿತ್ತು, ಇವರು ದಂಡವನ್ನ ಬಿಟ್ಟು ಬರಬೇಕು ಅಂತೇಳಿ. ಆಗ ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಪಥ ಸಂಚಲನದ ಮುಖ್ಯ ಭಾಗ ದಂಡವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುದು. ಆ ಒಂದು ಕಾಪಿಯನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕೆಂಬಾವಿಯಲ್ಲಿ ನಡೆಯುವಂತ RSS ಪರೇಡ್ಗೆ ಜಿಲ್ಲಾಡಳಿತದ ವತಿಯಿಂದ ಅನುಮತಿ ಸಿಕ್ಕಿದೆ. ಷರತ್ತುಬದ್ಧ ಅನುಮತಿ ಸಿಕ್ಕಿರೋದು. ನಾಳೆ ನಡೆಯುವಂತ ಪಥ ಸಂಚಲನ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ RSS ಸಂಘಟನೆಯಿಂದ ದೇಶಾದ್ಯಂತ ಪಥ ಸಂಚಲನ ನಡೀತಾ ಇದೆ. ಅದರ ರಾಜ್ಯದಲ್ಲಿ ಒಂದಷ್ಟು ಅಂಕುಶ ಹಾಕುವಂತ ಕೆಲಸಗಳು ಕೂಡ ಮಾಡಲಾಗಿತ್ತು. ಚಿತ್ತಾಪುರದಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಶಾಂತಿ ಸಭೆ ವಿಫಲವಾಗಿತ್ತು, ಮತ್ತೊಮ್ಮೆ ಶಾಂತಿ ಸಭೆಗೆ ಕರೆಯಲಾಗಿದೆ. ಇದರ ನಡುವೆ ಯಾದಗಿರಿಯ ಕೆಂಬಾವಿಯಲ್ಲಿ ನಾಳೆ ಪಥ ಸಂಚಲನಕ್ಕೆ ಅನುಮತಿಯನ್ನ ಜಿಲ್ಲಾಡಳಿತ ಈಗ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ನಾಳೆ ಪಥ ಸಂಚಲನಕ್ಕೆ ಅನುಮತಿ ಕೊಡಲಾಗಿದೆ, ಷರತ್ತುಬದ್ಧವಾದಂತ ಅನುಮತಿ. ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಆ ಒಂದು ಅನುಮತಿ ಪತ್ರದಲ್ಲಿ? ನಾಗೇಂದ್ರ ಬಾಬು, ಕೆಂಬಾವಿಯಲ್ಲಿ RSS ವರ್ಸಸ್ DSS ಅನ್ನುವಂಥ ಫೈಟ್ಗೆ ಇದೀಗ RSSಗೆ ಈಗಾಗಲೇ ಈ ಒಂದು ಅನುಮತಿ ಸಿಕ್ಕಿರುವಂತಂದ್ರೆ DSS ಮತ್ತು RSS ಎರಡೂ ಕೂಡ ಒಂದೇ ದಿನ ಪಥಸಂಚಲನ ನಡೆಸ್ತೀವಿ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಅನ್ನ ಮಾಡ್ತಾ ಇದ್ವು. ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅವರೇನು RSSಗೆ ಅನುಮತಿಯನ್ನು ನೀಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಆದ್ರೆ ಈ ಒಂದು ಅನುಮತಿಗೆ 10 ಷರತ್ತುಗಳನ್ನ ವಿಧಿಸಿರುವಂತದ್ದು. ಅಂದ್ರೆ RSS ನ ಪಥಸಂಚಲನ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತಗಳಾದ್ರೆ, ಹಿಂಸಾಚಾರಗಳು ತಿರುಗಿದ್ರೆ ಅದಕ್ಕೆ ಸಂಘಟನೆ RSS ನ ಪ್ರಮುಖರೇ ಹೊಣೆ ಹೊರಬೇಕು. ಜೊತೆಗೆ ಮಾರಕಾಸ್ತ್ರಗಳನ್ನ ಹಿಡಿದು ಈ ಒಂದು RSS ನ ಪಥಸಂಚಲನಕ್ಕೆ ಹೋಗುವಂತಿಲ್ಲ. ಜೊತೆಗೆ ನಿಗದಿತ ಮಾರ್ಗವನ್ನಷ್ಟೇ ಮಾತ್ರ ಈ ಒಂದು RSS ನ ಪಥಸಂಚಲನಕ್ಕೆ ಬಳಸಬೇಕು. ಜೊತೆಗೆ ಈ ಒಂದು RSS ನ ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಧರ್ಮ ಆಗಿರ್ಬೋದು ಮತ್ತೆ ಕೋಮು ದ್ವೇಷವನ್ನ ಹೊತ್ತಿಸುವಂತಹ ಘೋಷಣೆಗಳನ್ನ ಕೂಗಬಾರದು ಅಂತ ಇನ್ನಿಂತ ಸೇರಿ 10 ಷರತ್ತುಗಳನ್ನ ವಿಧಿಸಿ ಇವತ್ತು ಜಿಲ್ಲಾಧಿಕಾರಿ ಅವರು ಕೂಡ ಈ ಒಂದು ಅನುಮತಿಯನ್ನ ಕೊಟ್ಟಿರುವಂತದ್ದು. ಅಂತಂದ್ರೆ ಈಗಾಗಲೇ ಏನು ನಾಳೆ ಅಂದ್ರೆ ಕೆಂಬಾವಿ ಪಟ್ಟಣದ ಪುರಸಭೆ ಆವರಣದಿಂದ ಈ ಒಂದು ಪಥಸಂಚಲನ ಆರಂಭಗೊಂಡು ಆ ನಂತರ ಏನು ಸುಮಾರು ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೂ ಕೂಡ RSS ನ ಪಥಸಂಚಲನ ನಡೆಯುತ್ತೆ. ಈ ಒಂದು ಪಥಸಂಚಲನದಲ್ಲಿ ಈಗಾಗಲೇ 100 ಗಣವೇಷಧಾರಿಗಳು ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಏನಂತಂದ್ರೆ ಇವತ್ತು ಈ ಒಂದು ಪಥಸಂಚಲನವನ್ನ ಕೊಟ್ಟಿದ್ದೇ ಆದ್ರೆ, ಅಂದ್ರೆ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದ್ದೇ ಆದ್ರೆ ನಾವು ಕೂಡ ಭೀಮ್ ಪಥಸಂಚಲನ ಮಾಡ್ತೀವಿ ಅಂತೇಳಿ ಮತ್ತೊಂದು ಕಡೆಗೆ DSS ನವರು ಕೂಡ ಪಟ್ಟು ಹಿಡಿದಿದ್ರು. ಸದ್ಯ ಈಗ ಈ ಒಂದು ಅನುಮತಿ ಆದೇಶ ಹೊರಬಿದ್ದಿರೋದ್ರಿಂದ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತಂದ್ರೆ ಈಗ DSS ನವರ ನಡೆ ಹೇಗಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇತ್ತು. ಯಾಕಂದ್ರೆ ನಿನ್ನೆ ಕೂಡ ಅವರು ಅದೇ ಪ್ರಶ್ನೆ ಆಗಿತ್ತು.
ಈಗ RSS ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿದೆ. DSS ನವರು ಒಂದು ಬೇಡಿಕೆಯನ್ನ ಇಟ್ಟಿದ್ರು, ದಂಡವನ್ನ ಬಿಟ್ಟು ಬರೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತೇಳಿ. ಆದ್ರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ನಿರ್ಬಂಧ ಜಿಲ್ಲಾಡಳಿತದ ವತಿಯಿಂದ ಬಂದಿಲ್ಲ. ದಂಡವನ್ನ ಹಿಡಿದುಕೊಂಡು ನಾಳೆ ಪಥಸಂಚಲನವನ್ನ ಮಾಡ್ತಾರೆ. DSS ನವರು ಏನ್ ಮಾಡ್ತಾರೆ? ಖಂಡಿತವಾಗಿಯೂ ಕೂಡ ಈಗ DSS ನ ಯಾವೆಲ್ಲ ಒಂದು ಆ ಷರತ್ತುಗಳನ್ನು ಹಾಕಿತ್ತು, ಆ ಯಾವುದೋ ಷರತ್ತುಗಳನ್ನ ಕೂಡ ಈಗ DC ಅವರು ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಿ. ಯಾಕಂತಂದ್ರೆ ಆ ದಂಡವನ್ನ ಹಿಡಿದುಕೊಂಡೆ RSS ನವರು ಕೂಡ ನಾಳೆ ಪಥಸಂಚಲನವನ್ನ ಮಾಡಿಸ್ತಾರೆ. ಸದ್ಯ ಈಗ DSS ನವರು ಏನು ಈಗ ಆ ಷರತ್ತುಗಳನ್ನು ಹಾಕಿದ್ರು, ಈ ಷರತ್ತುಗಳಿಗೆ ಯಾವ ರೀತಿ ಮುಂದೆ ಇರುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದ್ರು ಇದೇ ಒಂದು DSS ನ ಸಂಘಟನೆಯವರು. ಅಂದ್ರೆ ನಾವು ಕೂಡ ಅದೇ ದಿನ ಒಂದು ಲಾಠಿಯನ್ನು ಹಿಡಿದುಕೊಂಡು ಪಥಸಂಚಲನವನ್ನ ಮಾಡ್ತೀವಿ, ಜೊತೆಗೆ ಆ ಒಂದು ಕೇಸರಿ ಧ್ವಜಗಳ ಮಧ್ಯೆ ನೀಲಿ ಧ್ವಜಗಳನ್ನು ಅಳವಡಿಕೆ ಮಾಡ್ತೀವಿ, ಅಂದ್ರೆ ಇವತ್ತಿನ ಈ ಆದೇಶದ ಮೇಲೆ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಇದೀಗ ಅವರು ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನೋದನ್ನ ಈಗಾಗಲೇ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.